ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಗ್ಗೆ ಜಡ್ಜ್ಮೆಂಟ್ ಇತ್ತು. ಆದುದರಿಂದ ಪವಿತ್ರ ಗೌಡ ಹಾಗೂ ದರ್ಶನ್ ರವರು ಇಬ್ಬರು ಕೋರ್ಟಿಗೆ ಹಾಜರಾಗಿದ್ದರು. ಜೊತೆಗೆ ಎಲ್ಲ ಆರೋಪಿಗಳು ಹಾಜರಾಗಿದ್ದರು. ಕೇಶವಮೂರ್ತಿ ಹಾಗೂ 4 ಆರೋಪಿಗಳು ಹಾಜರಾಗಿರಲಿಲ್ಲ. ಇದೇ ಕಾರಣ ಸೆಪ್ಟೆಂಬರ್ 9ಕ್ಕೆ ಕೋರ್ಟಿನ ಜಡ್ಜ್ಮೆಂಟನ್ನು ಮುಂದೂಡಿಕೆಯಾಗಿದೆ ಎಂದು ಹೇಳಿ ಕಳಿಸಿದರು. ಈ ರೀತಿಯಾಗಿ ಕೇಳಿದ ದರ್ಶನ್ ನಗುತ್ತಾ ಹೊರಗೆ ಬಂದರು. ಆದರೆ ಕೋರ್ಟಿನಲ್ಲಿ ಇಂದು ವಾದ ವಿವಾದ ಮಂಡನೆಯಲ್ಲಿ ವಕೀಲರಿಗೆ ಜಡ್ಜ್ ಅವರು ಹೇಳಿದ್ದರು, ತಮ್ಮ ಎಲ್ಲ ದಾಖಲೆಗಳನ್ನು ಬರವಣಿಗೆಯಲ್ಲಿ ನೀಡಬೇಕು ಎಂದು ಹೇಳಿದ್ದರು. ಆದರೆ ಈಗ ಅವರು ಹೇಳಿದ್ದಾರೆ ಏನೆಂದರೆ, ಎರಡೂ ವಾದ ವಿವಾದಗಳನ್ನು ಮಂಡನೆ ಮಾಡುವಾಗ ಆರೋಪವನ್ನು ಚಾರ್ಜ್ ಫ್ರೇಮನ್ನು ಮಾಡಲಾಗುತ್ತದೆ. ಅಂದರೆ ಆರೋಪ ಹೊರಿಸುವುದು. ಯಾವ ಕಾಲ್ ಶೀಟ್ನಲ್ಲಿ ಯಾವ ಆರೋಪಗಳು ಬರುತ್ತದೋ ಅದನ್ನು ವಾದ ಮಂಡನೆ ಮಾಡುತ್ತಾರೆ. ಅದರಲ್ಲಿ ಯಾವ ಆರೋಪದಡಿ ಇವರು ಇದ್ದಾರೆ ಎಂದು ತಿಳಿದು ಬರುತ್ತದೆ. ಹಾಗಾಗಿ ಈಗ ಎಲ್ಲರಿಗೂ ಭಯ ಹುಟ್ಟಿಕೊಂಡಿದೆ. ಈ ಆರೋಪದಡಿ ಯಾರು ಸಿಕ್ಕಿಕೊಳ್ಳುತ್ತಾರೋ ಎಂದು ಗೊತ್ತಿಲ್ಲ. ಸೆಪ್ಟೆಂಬರ್ 9ರಂದು ಕೋರ್ಟ್ನ ವಿಷಯ ಏನಾಗುತ್ತದೆ ಕಾದು ನೋಡಬೇಕು. ಇಂದು ಪವಿತ್ರ ಗೌಡ ಹಾಗೂ ದರ್ಶನ್ ರವರು ಕೋರ್ಟಿಗೆ ಹಾಜರಾಗಿದ್ದ ಕಾರಣ ಇದೆ. ಹಾಗಾಗಿ ದರ್ಶನ್ ರವರು ಮಾತನಾಡುತ್ತಾರಾ ಎಂದು ಕಾಯುತ್ತಿದ್ದ ಪವಿತ್ರ ಗೌಡರವರು ಮಾತನಾಡದ ದರ್ಶನ್ ರವರನ್ನು ಕಂಡು ಹಿಂತಿರುಗಿ ಬಂದಿದ್ದಾರೆ. ಜೈ ಡಿ ಬಾಸ್ ಅಂತಲೇ ಹೇಳ್ಬೋದು. ಮುಂದಿನ ಕೋರ್ಟ್ ಒಳ್ಳೆಯದಾಗಲಿ ಅಂತಲೇ ಹೇಳುತ್ತಾ ಸೆಷನ್ ಕೋರ್ಟ್ನ ಪ್ರಕಾರ ಅವರಿಗೆ ಒಳ್ಳೆ ಜಡ್ಜ್ಮೆಂಟ್